ಮಗುವೆ ನಿನ್ನ ಕಂಗಳಲ್ಲಿ ಬರೆದವರು ಕ್ಷಮಾ ಕೊಪ್ಪ. ಅದೃಷ್ಟವಂತರಿಗೆ ಕಣೆ ಹೆಣ್ಮಕ್ಳು ಹುಟ್ಟೋದು. ಎಷ್ಟು ಮುದ್ದಾಗಿದ್ದಾಳೆ ನೋಡು, ನಕ್ರೆ ಸ್ವರ್ಗ. ನೀನು ಹೀಗೆ ಇದ್ದೆ, ನೋಡಿದ್ರೆ 2 ಕಣ್ ಸಾಲ್ತಾ ಇರ್ಲಿಲ್ಲ. ನಿಮ್ಮಪ್ಪ ಅಂತೂ ನಿನ್ನ ಉದ್ದುದ್ದ ಬೆರಳು ನೋಡಿ ನೀ ಡಾಕ್ಟರ್ ಆಗ್ತೀಯಾ ಅಂತ ಡಿಕ್ಲೇರ್ ಮಾಡಿದ್ರು. ಅಮ್ಮನ ಅತಿ ಉತ್ಸಾಹದ ಮಾತು ಮಾತ್ರೆಯ ಅಮಲಿನಲ್ಲಿ ನಿದ್ದೆಗಣ್ಣಲ್ಲಿದ್ದ ಸುನೀತಿಗೆ ಮುಗುಳ್ನಗೆ ತರಿಸಿತ್ತು. ಅಷ್ಟರಲ್ಲಿ ಪಕ್ಕದ ರೂಮಿನಲ್ಲಿ ಹೆರಿಗೆಯಾಗಬೇಕಾದ ದಿನ ಹತ್ತಿರ ಬಂದಂತಿದ್ದ ಸೃಷ್ಟಿ ತನ್ನಮ್ಮನೊಂದಿಗೆ ಮಾತನಾಡುವುದು ಕೇಳಿಸುತ್ತಿತ್ತು. ಹೆಣ್ಣಾದ್ರೆ ಕಷ್ಟ ಕಣೆ ನಿಂಗೆ. ಹೆಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಬೇಕು. ಈಗಿನ ಕಾಲದಲ್ಲಿ ಯಾವ್ದಾದ್ರೇನು ಸಣ್ಣ ಮಕ್ಕಳನ್ನ ಸಲಹುವುದೇ ಕಷ್ಟ. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಮನೇಲೇ ಇರು ಅಂತ ಎಷ್ಟು ಹೇಳ್ತಾ ಇರಕ್ಕಾಗುತ್ತೆ? ನೀ ಹೇಳ್ತಾ ಇರೋ ಸರಿಯಮ್ಮ, ಎಲ್ಲ ಸರಿ ಇದ್ರೆ ಓಕೆ. ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿಗಿಂತ ಕೆಟ್ಟದು ಈ ಮನುಷ್ಯ ಮಾಡುವ ಶೋಷಣೆ. ಮುಂಚೆ ಯಾವಾಗ್ಲೂ ಅಪರೂಪಕ್ಕೆ ಲೈಂಗಿಕ ಶೋಷಣೆ ಅಂತ ನ್ಯೂಸ್ ಪೇಪರ್ನಲ್ಲಿ ಓದ್ತಿದ್ವಿ. ಈಗ ಹೇಗೆ ಪ್ರಸಂಗ ಹೆಚ್ಚಾಗುತ್ತಿದೆಯೋ ಅಥವಾ ಈ ಸುದ್ದಿಗಳು ಜನರಿಗೆ ಜಾಸ್ತಿ ಮುಟ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಈಗ ತಂದೆಯ ಧ್ವನಿ ಎಂದೆನಿಸುತ್ತದೆ. ಯಾಕೆ ಅವಳಿಗೆ ಏನೇನೋ ಹೇಳಿ ತಲೆ ಕೆಡಿಸ್ತೀಯಾ? ನೋಡಮ್ಮ, ನೀವನು ಚಳಿ ಇದೆ ಅಂತ ನೀರಿಗಿಳಿದೆ ಇರೋಕ್ಕಾಗೋದಿಲ್ಲ. ಕೆಟ್ಟ ಜನ ಇದ್ಮೇಲೆ ಒಳ್ಳೆಯವರು ಇದ್ದೇ ಇರ್ತಾರಮ್ಮ. ಮುಂಚಿನ ಹಾಗೆ ಎಲ್ಲ ಇದೆಯೇನಮ್ಮ ಈಗ? ಎಷ್ಟು CCTV ಕ್ಯಾಮ್ರಾ ಇರುತ್ತೆ. ನಾವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ತಪ್ಪಿ ನಡೆದವರಿಗೆ ಕೆಡುಗಾಲ. ಈಗ ನಿಮ್ಮಪ್ಪ ಹೇಳೋದು ಸರಿ ಕಣೆ. ನಿನ್ ಗಂಡಂಗೂ ಸ್ವಲ್ಪ ಹೇಳಿ ನೀನು. ಬರೀ ಕಚೇರಿ ಕೆಲಸ ಮಾಡ್ಕೊಂಡಿರೋದಲ್ಲ, ಮಗುವಿನ ಕಡೆಗೂ ಗಮನ ಇರ್ಲಿ ಅಂತ. ನೀನು ದುಡಿದು ದುಡಿದು ಸಾಕಾಗಿರ್ತೀಯ. ಒಂದಷ್ಟು ಹೊಣೆಗಾರಿಕೆ ಅವನು ಹೊರಬೇಕು. ಮಗುವನ್ನ ಸಮಾಧಾನವಾಗಿ ಮಾತನಾಡಿಸೋದು ಮಕ್ಕಳ ಕೆಲಸ ಅಲ್ಲ. ಮಕ್ಕಳು ಅವರಿಗೇನೇ ಆದ್ರೂ ಹೇಳ್ತಾರೆ ಅಥವಾ ತಮಗೆ ಆಗಿರುವ ವ್ಯತ್ಯಾಸವನ್ನ ನಡವಳಿಕೆಯಲ್ಲಿ ತೋರಿಸ್ತಾರೆ. ಆ ಸೂಚನೆಯನ್ನ ಅರ್ಥ ಮಾಡಿಕೊಳ್ಳುವಷ್ಟು ಸ್ಪಂದನ ನಮ್ಮಲ್ಲಿರಬೇಕಷ್ಟೆ. ಇನ್ನೂ ಹುಟ್ಟದ ಮಗುವಿನ ಬಗ್ಗೆ ತನ್ನ ಅಮ್ಮ ಅಪ್ಪನ ಕಾಳಜಿ ಕುರಿತು ಸೃಷ್ಟಿಗೆ ಹೆಮ್ಮೆ ಎನಿಸಿತು. ಮಕ್ಕಳು ತಮ್ಮ ಬಗ್ಗೆ ತಾವು ಅರಿಯದ ವರ್ಷಗಳೆಂದರೆ ಪ್ರಾರಂಭದ ವರ್ಷಗಳು. ಚೆನ್ನಾಗಿ ಬೆಳೆದ ಮೇಲೆ ಅವರ ಎಚ್ಚರದಲ್ಲಿ ಅವರಿರುವಂತೆ ಸಿದ್ಧ ಮಾಡಬೇಕಷ್ಟೆ. ಸೃಷ್ಟಿಯ ಅಮ್ಮನ ಮಾತಿನೊಂದಿಗೆ ಸಂಭಾಷಣೆ ಮುಂದುವರೆದಿತ್ತು. ನಿದ್ದೆಯ ಅಮಲಿನಲ್ಲೂ ಸುನೀತಿಗೆ ಪಕ್ಕದ ಕೋಣೆಯಿಂದ ಹರಿದು ಬರುತ್ತಿದ್ದ ಸಂಭಾಷಣೆ ಕೇಳಿ, ನನ್ನ ಮಗು ಹುಟ್ಟಿಯಾಗಿದೆ. ಈಗ ನನ್ನ ಕರ್ತವ್ಯ ನನ್ನನ್ನು ಗಟ್ಟಿಯಾಗಿಸಬೇಕೆ ಹೊರತು ಪ್ರಪಂಚ ಮಹಿಳೆಯರನ್ನು ನಡೆಸಿಕೊಳ್ಳುತ್ತಿರುವ ರೀತಿ ಕಂಡು ನಾನು ಕೊರಗಿ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಎಂದುಕೊಂಡಳು. ಮನಸ್ಸು ಸಹಜವಾಗಿಯೇ ತನ್ನ ಎಳೆತನದ ಘಟನೆಯತ್ತ ತಿರುಗಿತು. ಅಜ್ಜಿಯ ಮನೆಯ ಮಣ್ಣಿನ ನೆಲದ ಮೇಲೆ ಗೋಣಿ ಚೀಲ. ಅಜ್ಜಿ ಮಣ್ಣಿನ ಒಲೆಯ ಮುಂದೆ ಮಣೆ ಹಾಕಿ ಕುಳಿತಿದ್ದವರು ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದರು. ಗೋಣಿ ಚೀಲದ ಮೇಲೆ ಸುನೀತಿ ಮತ್ತು ಸಾಗರಿಕಾ ಕುಳಿತಿದ್ದರು. ಸಾಗರಿಕಾ ಚಿಕ್ಕಮ್ಮನ ಮಗಳು, ಸಾಗರ್ ಅವಳ ಅಣ್ಣ. ಏನೇ ಎನ್ನುತ್ತಾ ಸಾಗರ್ ಅಲ್ಲಿಂದ ಹೋಗುತ್ತಿದ್ದವನು ಉಳಿದಿಬ್ಬರ ಬೆನ್ನಿಗೂ ಗುದ್ದಿ ಹೋದ. ಸಾಗರಿಕಾ ಹೋಗೋ ಎಂದುಕೊಂಡು ಸುಮ್ಮನಿದ್ದಳು. ಸುನೀತಿಗೆ ಮಾತ್ರ ಪೆಟ್ಟು ಅಷ್ಟು ನೋಯಿಸದಿದ್ದರೂ ಮನ ನೊಂದಿತ್ತು. ಅವಳು ಏಯ್ ಯಾಕೋ ಹೊಡಿತ್ಯಾ, ಸುಮ್ನೆ ಎಂದು ಕೂಗಾಡಿದಳು. ಅದಕ್ಕೆ ಅಜ್ಜಿ, ಛೀ, ಏನೇ ಈ ತರ ಕಿರ್ಚಾಡ್ತೀಯ? ಸ್ವಲ್ಪ ಸಹಿಸ್ಕೊಂಡ್ರೆ ಏನೇ ಆಗುತ್ತೆ? ಅವಳನ್ನ ನೋಡು, ಏನಾದ್ರೂ ಗಲಾಟೆ ಮಾಡಿದ್ಲಾ ಎಂದರು.
ಸುನೀತಿಗೆ ಅಜ್ಜಿಯ ಮಾತು ಬಹು ಚುಚ್ಚಿತು. ಎದ್ದು ಅಮ್ಮನ ಹತ್ತಿರ ನಡೆದಳು. ಅಮ್ಮ, ಅಜ್ಜಿ ನೋಡಮ್ಮ, ಯಾವಾಗ್ಲೂ ಗಂಡ್ ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ಅಣ್ಣನ ಹತ್ರ ಒದೆ ನಾನ್ಯಾಕಮ್ಮ ತಿನ್ಲಿ ಎನ್ನುತ್ತಾ ನಡೆದದ್ದನ್ನು ಮನವರಿಕೆ ಮಾಡಿಕೊಟ್ಟಳು. ಅದಕ್ಕವಳ ಅಮ್ಮ, ಬಿಡಮ್ಮ, ಅಜ್ಜಿ ತಾನೆ, ಅವರ ಜೀವನದ ಅನುಭವ ಹಾಗಿದೆ ಅಮ್ಮ. ಪಾಪ, ಸಾಯೋವರೆಗೂ ನಿಮ್ಮಜ್ಜ ಅವ್ರ ಮೇಲೆ ಕೈ ಮಾಡ್ತಿದ್ರು. ಅವರು ಹೊಡ್ತ ತಿಂದು ತಿಂದು ಅದೇ ಅವರ ಭಾಗ್ಯ ಎಂದು ಕಂಡ ಹಾಗಿತ್ತು. ನೋಡು, ನಮ್ ಕಾಲಕ್ಕೆ ನಿಮ್ಮ ಅಪ್ಪ ನನ್ನನ್ನ ಗೌರವದಿಂದ ಕಾಣ್ತಿದ್ರು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ನಡುವೆಯೂ ನಮ್ಮಲ್ಲಿ ಒಬ್ಬರನ್ನೊಬ್ಬರು ಅರಿತು ಬಾಳುವ ನಡೆಯಿತ್ತು. ಎಲ್ಲವೂ ಶಿಕ್ಷಣದ ಪ್ರಭಾವ. ನಿನಗಿನ್ನೂ ಬಾಳಿ ಬದುಕಬೇಕಾದ ದಿನಗಳು ಬಹಳ ಇದೆ. ಅದರಲ್ಲಿ ನಿನಗೆ ಆತ್ಮವಿಶ್ವಾಸ ಬಹಳ ಮುಖ್ಯ. ನಿನ್ಗೆ ಅಣ್ಣ ಅಜ್ಜಿ ನಡೆಸಿಕೊಂಡ ರೀತಿ ತಪ್ಪು ಎಂದು ಗೊತ್ತಾಯ್ತಲ್ಲ, ಅದು ಬಹಳ ಸೂಕ್ಷ್ಮ. ಎಷ್ಟೋ ಮಕ್ಕಳಿಗೆ ಅದು ಅರ್ಥವಾಗೋದ್ರೊಳಗೆ ಕಾಲ ಮಿಂಚಿರುತ್ತಮ್ಮ ಎಂದರು. ಸುನೀತಿ ಮಗ್ಗಲು ಬದಲಿಸಿದಳು. ಅವಳು ಒಬ್ಬಳೆ ಮಗಳೆಂಬ ಕಾರಣಕ್ಕೋ ಅಥವಾ ತಂದೆ ತಾಯಿ ಇಬ್ರು ಕಲಿತವರು, ಒಳ್ಳೆ ಹುದ್ದೆಲಿರೋರು ಎಂಬ ಕಾರಣಕ್ಕೂ ತಿಳಿಯದು, ಬಹಳ ಪ್ರೀತಿಯಿಂದ ಅವಳನ್ನು ಕಾಣುತ್ತಿದ್ದರು. ಶಾಲೆಯಲ್ಲಿಯೂ ಅವಳ ಮೊಗದ ಮೇಲೆ ಮಂದಹಾಸವಿರುತ್ತಿತ್ತು. ಅದೊಂದು ದಿನ ವಿನಯ್ ಸರ್ನ ಕ್ಲಾಸ್. ಎಲ್ಲರೂ ಕಂಪ್ಲೀಟೆಡ್ ನೋಟ್ಸ್ ತೆಗೆದಿಡಿ, ಇವತ್ತು ನೋಟ್ಬುಕ್ ಚೆಕಿಂಗ್. ನಂಗೆ ಭಯ ಆಗ್ತಾ ಇದೆ ಕಣೆ ಸುನಿ. ಯಾಕೆ? ಇನ್ನೆರಡು ಪೇಜ್ ಬರೆಯೋದು ಬಾಕಿ ಇದೆ ಕಣೆ. ವಿನಯ, ನೀ ಯಾಕೆ ಹೀಗ್ ಮಾಡ್ತೀಯ? ಕಂಪ್ಲೀಟ್ ಮಾಡೋದಲ್ವೇನೆ? ಎಷ್ಟು ದಿನ ಆಯ್ತು ನೋಟ್ಸ್ ಬರೆಯಕ್ ಕೊಟ್ಟು. ಅಷ್ಟರಲ್ಲಿ ವಿನಯ, ನಿನ್ನ ನೋಟ್ಬುಕ್. ವಿನಯ ಗರ ಬಡಿದವಳಂತೆ ಎದ್ದು ನಿಂತಳು. ಅವಳ ಮುಖಭಾವ ಮನಸ್ಸಿನ ಆತಂಕವನ್ನು ಸಾರಿ ಹೇಳುತ್ತಿತ್ತು. ಎಷ್ಟ್ ಹೇಳಿದ್ರು ಅಷ್ಟೇ, ನಿಮ್ ಹತ್ರ ಬಡ್ಕೊಂಡ್ ಸಾಕಾಯ್ತು ಎನ್ನುತ್ತಾ ವಿನಯ್ ಸರ್ ವಿನಯಳ ನೋಟ್ಸ್ ಮನ ಬಂದಂತ ಎಸೆದರು. ನಂತರ ನಡೆದದ್ದನ್ನು ಕಂಡು ಮಕ್ಕಳೆಲ್ಲರೂ ಹೆದರಿ ಕಂಗಾಲಾದರು. ವಿನಯಳ ಈ ಚಿತ್ರಹಿಂಸೆ ಸುನೀತಿಗೆ ಹೊಸದೇನೂ ಅಲ್ಲ. ಯಾವುದಾದರೂ ನೋಟ್ಸ್ ಬರೆಯದಿರುವುದು, ಬರೆದದ್ದನ್ನು ಮರೆತು ಬರುವುದು ಅವಳ ದಿನಚರಿಯಾಗಿತ್ತು. ಆ ದಿನ ಶಾಲೆಯ ನಂತರ ಸುನೀತಿ ವಿನಯಳ ಜೊತೆ ಮಾತನಾಡುತ್ತಾ ವಿನಯಳ ಮನೆ ಮುಂದೆ ಹಾದು ಹೋಗುವವಳು ಅವಳ ಜೊತೆಗೂಡಿ ಅವಳ ಅಂಗಳಕ್ಕಿಳಿದಳು. ಬಂದೇನೆ? ಏನ್ ಅಲಾಡ್ತಾ ಬಂದ್ಬಿಟ್ಲು. ಸ್ವಲ್ಪ ಜವಾಬ್ದಾರಿ ಅನ್ನೋದಿಲ್ಲ ನೋಡ್ ನಿನ್ಗೆ. ಸುಮ್ನೆ ಗಾಳಿ ಮರ ಬೆಳೆದ ಹಾಗೆ ಬೆಳೆದ್ಬಿಟ್ಟಿದ್ಯಾ. ಬುದ್ಧಿ ಅನ್ನೋದಿಲ್ಲ. ಊಟ ಕರೀರಿ, 7 ತಟ್ಟೆ ಅನ್ನ ತಿಂತೀಯ. ಎಮ್ಮೆ ಕೊಬ್ದ ಹಾಕೊಬ್ದಿಯಲ್ಲೇ. ವಿನಯಳ ಅಮ್ಮನ ಕುತುಕವಾಗಲಿ ಸಿಟ್ಟಾಗಲಿ ಇಬ್ಬರು ಮಕ್ಕಳಿಗೆ ಅರ್ಥವಾಗಲಿಲ್ಲ. ಆದರೆ ವಿನಯ ತನ್ನ ಗೆಳತಿಯ ಮುಂದೆ ಬಹಳ ಕುಬ್ಜಳಾದಳು. ಸುನೀತಿ ಕನಿಕರದಿಂದ ದುಃಖಿತಳಾದಳು. ಗತಕಾಲ ನೆನಪಾಗಿ ಸುನೀತಿಗೆ ಎಷ್ಟೇ ಕಾಡುತ್ತಿದ್ದರೂ ಮಾತ್ರೆಗಳ ಪ್ರಭಾವದಲ್ಲಿ ನಿದ್ದೆ ಹತ್ತಿತು. ಎದ್ದಾಗ ತಾರಿಯೊಬ್ಬಳ ಸಂದರ್ಶನ ಟಿವಿಯಲ್ಲಿ ನಡೆಯುತ್ತಿತ್ತು. ಹಿತವಾದ ಅವಳ ರೂಪ, ಇಂಪಾದ ಧ್ವನಿ, ಆಕರ್ಷಕ ಹಾವಭಾವಕ್ಕೆ ಸೋತು ಸುನೀತಿ ಮೈಯೆಲ್ಲಾ ಕಿವಿಯಾಗಿ ಆಲಿಸತೊಡಗಿದಳು. ಆಗಲೇ ವಿಚಾರ ವಿನಿಮಯ ಅರ್ಧಕ್ಕೆ ತಲುಪಿತ್ತು. ನೀವೊಬ್ಬರೇ ಪ್ರವಾಸಕ್ಕೆ ಹೊರಟಿದ್ದೀರಂತೆ ಕೇಳ್ದೆ ನಾನು. ಹೌದಾ? ಹೌದು.
ನಿಮ್ಮ ಅನುಭವ ಹೇಗಿತ್ತು? ನೋಡಿ, ಬೇರೆಯವ್ರ ಜೊತೆಗೆ ನಾವು ಎಲ್ಲಿಗಾದ್ರೂ ಹೋದ್ರೆ ಅವರಿಗಾಗಿ ಕಾಯ್ಬೇಕು. ಅವರ ಅಪೇಕ್ಷೆ, ಮೂಡ್ ಮೇಲೆ ನಮ್ಮ ತೀರ್ಮಾನ ತಗೊಳ್ಬೇಕು. See, that way we are always dependent. If we enjoy our company, we can be happy anywhere. That's no problem. ಅಂದ್ರೆ ಪ್ರವಾಸ ಬಹಳ ಸುಲಭವಾಗಿತ್ತೇನೋ? ಹಾಗಲ್ಲ. ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಪ್ರೊವೈಡೆಡ್ ದ ಕೈಂಡ್ ಆಫ್ ವರ್ಲ್ಡ್ ವಿ ಆರ್ ಫೇಸಿಂಗ್. ನಾವು ಬಹಳ ಸೇಫ್ ಪ್ಲಾನೆಟ್ ನಲ್ಲಿ ಬದುಕ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಹಾಗಂತ ಬದುಕೋದನ್ನೇ ಬಿಡಕ್ಕಾಗುತ್ತಾ? ಅಂದ್ರೆ ಯಾರಿಗೆ ಆಗ್ಲಿ ಬದುಕೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಸುರಕ್ಷಿತವಾಗಿ ಬದುಕುವ ಕಲೆಯನ್ನ ತಿಳಿದಿರೋದು. I am black belt in karate. Learning is my hobby. Thanks to my parents, they made it a point that I internalized practices that were necessary for self-defense. ಕರಾಟೆ ನನ್ನನ್ನು ಕಾಪಾಡಲು ಸಾಕಷ್ಟು ಸಮರ್ಥ ಇಲ್ಲದೆ ಇರ್ಬೋದು. ದೊಡ್ಡ ತೊಂದರೆಗಳು ಬಂದಾಗ ನನ್ನ ವಿದ್ಯೆ ಸಣ್ಣದಾಗಿ ಕಾಣ್ಬೋದು. ಆದ್ರೆ ನಂಗೆ ಕರಾಟೆ ತಿಳಿದಿದೆ, ಯಾರಾದ್ರೂ ನನ್ನ ಸುದ್ದಿಗೆ ಬಂದ್ರೆ ನಾನು ಸರಿಯಾದ ಪಾಠ ಕಲಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆಯಲ್ಲ, ಅದು ನನ್ನ ಖಂಡಿತ ಕಾಪಾಡುತ್ತೆ. ಅಕಸ್ಮಾತ್ ಆಗಿ ಕರೆಂಟ್ ಹೋಯಿತು. ತೊಟ್ಟಿಲ ಕಂದಮ್ಮ ನಗುತ್ತಿದ್ದಳು. ಅದನ್ನು ಕಂಡ ತಾಯಿ ಸಂತೋಷ ಪಡುತ್ತಿದ್ದಳು. ಧನ್ಯವಾದಗಳು.